ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮವನು, ನಿಮ್ಮ ಮನೆಯವನು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಕುಕ್ಕಿಂಗ್ ವ್ಲಾಗ್. ನಾನು ಮಾಡ್ತಾ ಇಲ್ಲ, ನಮ್ಮ ಅಕ್ಕ ಮಾಡ್ತಾರೆ. ತುಂಬ ಚೆನ್ನಾಗಿ ಲಿವರ್ ಫ್ರೈ ರೆಸಿಪಿ ಮಾಡ್ತಾರೆ. ಅದಂತೂ ಎಷ್ಟು ನನಗಿಷ್ಟ ಅಂದರೆ ಪರ್ಸ್ನಲಿ ಅಷ್ಟಿಷ್ಟ. ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಿಮಗೂ ತೋರಿಸ್ತೀನಿ, ನೀವು ಮಾಡಿಕೊಂಡು ತಿನ್ನಿ ಆ್ಯಂಡ್ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಟ್ಟು ಹೇಗಿತ್ತು ಏನು ಅಂತ ನೋಡೋಣ. ನಾವು ಅಕ್ಕನ ಹತ್ರ ಇವಾಗ ಹೋಗೋಣ. ಅವ್ರು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ನೋಡೋಣ ಬನ್ನಿ. ಇವರೇ ಸ್ಟಾರ್ಟ್ ಮಾಡ್ತಿರೋದು. ನಮ್ಮ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾರೆ. ಇದೊಂದು ಮಾತ್ರ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಮಾಡೋಣ ಬನ್ನಿ. ಶೋಭಿತ ಅಂತಾನೆ ಅಲ್ವಾ, ಈಗ ನಮ್ಮ ಮನೆಗೆ ಎಲ್ರಿಗೂ ತುಂಬಾ ಇಷ್ಟ. ಇದು ನಾನು ಸಿಂಪಲ್ ಆಗಿ ಮಾಡ್ತೀನಿ, ಅದಕ್ಕೆ ಜಾಸ್ತಿ ಎಲ್ಲ ಯೂಸ್ ಮಾಡಲ್ಲ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಒಲೆ ಹಚ್ಕೊಬಿಡ್ಬೇಕು, ಪ್ಯಾನ್ ಇಟ್ಕೊಬಿಡ್ಬೇಕು. ಆಯಿಲ್ ಹಾಕಿ ಸ್ವಲ್ಪ ಲಿವರ್ ಫ್ರೈಗೆ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ಒಂಚೂರು ಎಣ್ಣೆ ಜಾಸ್ತಿ ಹಾಕ್ತಾ ಇದ್ದೀನಿ. ಜಾಸ್ತಿ ಅಂದರೆ ಜಾಸ್ತಿ ಅಲ್ಲ, ಸ್ವಲ್ಪ ಲಿಮಿಟಲ್ಲೇ ಹಾಕೊಳ್ತಾ ಇದ್ದೀನಿ. ನಾನೊಂದು 5 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಇವಾಗ ಏನೇನೆಲ್ಲ ಹೆಚ್ಚಿಕೊಂಡಿದ್ದಾರೆ ನೋಡೋಣ ಬನ್ನಿ. ಹಾಗೇನೆ ಏನಿಲ್ಲ, ಸಿಂಪಲ್ ಆಗಿ ಈರುಳ್ಳಿ. ಇದು ನಾನು 3 ಈರುಳ್ಳಿ ತಗೊಂಡು ಚಿಕ್ಕದು, ಒಂದು 5 ಹಸಿಮೆಣಸಿಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಕರ್ಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು. ಒಂಚೂರು ವಾಯ್ಸ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾನು ಇಷ್ಟು ಪ್ರೊನೌನ್ಸಿವ್ ಆಗಿ ಹೇಳಕ್ ಬರಲ್ಲ ಅಂತ ನಾನು ಅವ್ರಿಗೆ ಹೇಳ್ತಾ ಇದೀನಿ. ಯಾಕಂದ್ರೆ ಅವ್ರದ್ದು ಆಂಧ್ರ ಮತ್ತೆ ಕರ್ನಾಟಕ ಬಾರ್ಡರ್ ಅಲ್ಲಿ ಬಿಸಿಯಾಗಿದೆ. ಮೆಣಸಿನ್ಕಾಯಿ ಅಲ್ವನೇ ಹಾಕೋದು? ನಾನು ಹೆಂಗ್ ಬೇಕಾದ್ರೂ ಮಾಡ್ತೀನಿ. ಅಂದ್ರೆ ಆತರ ಹಾಕಿದ್ರೆ ಏನಕ್ಕೆ ಫಸ್ಟ್ ಮೆಣಸಿನ್ಕಾಯಿ ಹಾಕ್ತಾರೆ ಅಂದ್ರೆ, ಹಸಿಮೆಣಸಿನ್ಕಾಯಿ ಅಲ್ವಾ ಇದು, ಗ್ಯಾಸ್ಟ್ರಿಕ್ ಇರಲ್ಲ ಅಂತ ಬೇಗ ಎಣ್ಣೆಗೆ ಬಿಟ್ರೆ, ಫಸ್ಟಿಗೆ ಎಣ್ಣೆಗೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಇರಲ್ಲ ಅಂತ ಫಸ್ಟಿಗೆ ಹಾಕ್ತಾರೆ ಅಷ್ಟೇ, ಇನ್ನೇನಿಲ್ಲ. ನಾನು ಹಂಗೆ ಯೂಸ್ ಮಾಡಲ್ಲ ಅಷ್ಟೇ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಂತೆ ಆನಿಯನ್ ಫುಲ್ಲು. ಚೆನ್ನಾಗಂದ್ರೆ ಮಾಮೂಲಿ ಡಿಶ್ ಆಗತ್ತನ್ಕ ಅಷ್ಟೇ. ಆಮೇಲೆ ಒಂಚೂರು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಆ ಸ್ಮೆಲ್ ಹೋಗೋವರೆಗೂ ಅಷ್ಟೇ, ಸ್ಮೆಲ್ ಹೋಗ್ಬೇಕು. ಹಾಕೋಣ, ಸ್ಪೂನ್ ಹಾಕೋಣ. ಒಂದಿಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಮಕ್ಳಿರೋ ಮನೆ, ಅಡ್ಜಸ್ಟ್ ಮಾಡ್ಕೊಂಬಿಡಿ. ಯಾಕಂದ್ರೆ ಗೊತ್ತಲ್ಲ, ವಿಡಿಯೋ ಮಾಡ್ಬೇಕಾದ್ರೆ ಮಕ್ಳಿಗೆ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಬಿಡಿ. ಒಂಚೂರು ಸೌಂಡ್ಸ್ ಕೇಳಿಸ್ತಾ ಇದ್ರೆ ಒಂಚೂರು ಹಸಿ ವಾಸನೆ ಹೋಗೋ ಅಷ್ಟರೊಳಗೆ ಇದು ಅರಿಶಿನ ಪುಡಿ ಹಾಕೊಳ್ಳೋಣ. ಸ್ಪೂನ್ ಹಾಕೊಳ್ತಾ ಇದ್ದೀನಿ. ನಮ್ದು ಕಲರ್ ಜಾಸ್ತಿ ಇದೆ, ಅದಕ್ಕೆ 1 ಸ್ಪೂನ್ ಹಾಕಿ. ಎಷ್ಟು ಈಸಿಯಾಗಿ ಮಾಡ್ಬಿಡ್ಬೋದು, ಸಿಂಪಲ್. ಏನು ಅವಶ್ಯಕತೆ ಏನು ಜಾಸ್ತಿ ಎಲ್ಲ ಬೇಕು ಅನ್ನೋದೇನಿಲ್ಲ. ಮಸಾಲೂ ಅಷ್ಟೇ ಜಾಸ್ತಿ ಎಲ್ಲ ಹಾಕಲ್ಲ. ಪಿಕ್ಕಾಗೋಗುತ್ತೆ, ಬಟ್ ತುಂಬ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸ್ಪೈಸಿ ಇಷ್ಟಪಡೋರ್ಗಂತೂ ಇನ್ನೂ ಒಂಚೂರು ಮೆಣಸಿನ್ಕಾಯಿ ಹಾಕೊಂಡ್ರು ಏನಿಲ್ಲ, ಸಕ್ಕತ್ತಾಗಿರುತ್ತೆ, ಅಷ್ಟು ರುಚಿ ಇರುತ್ತೆ. ಟ್ರೈ ಮಾಡ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ನೋಡಿ ಚೂರು ಎಲ್ಲ ಫ್ರೈ ಆಗಿದೆ. ಈಗ ಲಿವರ್ ತೊಳೆದು ಎತ್ತಿಟ್ಕೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಬಿಡ್ತೀನಿ. ಇದು ಎಷ್ಟಿದೆ ಅಂದರೆ 1 kg ಅಷ್ಟಿದೆ. 1 kgಗೆ ಮಾಡ್ತಾ ಇರೋದು ನಾನು. ಲಿವರು ಸ್ಮೆಲ್ ಬರುತ್ತೆ, ಒಂಚೂರು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೋಬೇಕು.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರೆಲ್ಲ ಹಾಕೋದೇನ್ ಬೇಡ, ಯಾಕೆಂದ್ರೆ ಅದ್ರೊಳಗೆ ನೀರ್ ಬಿಡ್ಕೊಳುತ್ತೆ ಚೆನ್ನಾಗಿ. ಲಿವರ್ ಅಲ್ಲೇ ನೀರ್ ಬಿಡುತ್ತೆ, ಸೊ ಅದರಿಂದ ಜಾಸ್ತಿ ನೀರ್ ಹಾಕ್ಬೇಡ್ರಿ, ನೀರ್ ಹಾಕ್ಬಿಡುತ್ತೆ ಮತ್ತೆ ಲಿವರ್. ಡ್ರೈ ಆಗ್ಬೇಕು ಅಂದ್ರೆ ನೀರ್ ಹಾಕ್ಬಾರ್ದು. ನಿಮಗೆ ಗ್ರೇವಿ ಬೇಕು ಅಂದ್ರೆ ಒಂಚೂರು ನೀರ್ ಹಾಕೊಂಡ್ರು ಪರವಾಗಿಲ್ಲ. ಇದು ರಸಂ, ಸಾಂಬಾರ್, ಪಪ್ಪು ಇವಕ್ಕೆಲ್ಲ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ನನ್ನ ಮಗ ಅಂತೂ ಇಲ್ಲಿ ನಿಂತ್ಕೊಂಡು ನೋಡ್ತಾ ಅವನೇ ಏನ್ ಮಾಡ್ತವ್ರಿ ಇವ್ರು ಕತೆ ಅಂತ. ನನ್ಗೆ ಪಪ್ಪು ಅಂದ್ರೆ ಅರ್ಥ ಆಗಿರಲ್ಲ ಅನ್ಸುತ್ತೆ. ಮಸ್ಸೊಪ್ಪು ನಂಗೂ ಅರ್ಥ ಆಗಿಲ್ಲ. ಏನ್ ಅನ್ಕೊಂಡೆ ಗೊತ್ತಾ, ಪಪ್ಪು ಅಂದ್ರೆ ಬೇಳೆದು. ಇಲ್ಲ ಬೇಳೆದೆಲ್ಲ ಸೊಪ್ಪು ಮಸ್ಸೊಪ್ಪು ಮಾಡ್ತಿರಲ್ವಾ, ಅದು ನಾವು ಪಪ್ಪು, ತೆಲುಗಲ್ಲಿ ಪಪ್ಪು ಅಂತಾರೆ. ಅದಕ್ಕೆ ಚೆನ್ನಾಗಿರುತ್ತೆ ಕಾಂಬಿನೇಷನ್, ನಂಚ್ಕೊಂಡು ತಿನ್ನೋದು. ಸ್ವಲ್ಪ ಮುಚ್ಚಿಡೋಣ ಒಂದು 5 ನಿಮಿಷ. ನೀರ್ ಬಿಡ್ಕೊಳುತ್ತೆ, ಅವಾಗ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ನೀರ್ ಬಿಟ್ಕೊಂಡಿದ್ದು. ಇವಾಗ ಓಪನ್ ಮಾಡ್ತಾ ಇದೀವಿ, ನೋಡ್ತಾ ಇರ್ಬೋದು ಎಷ್ಟು ನೀರ್ ಬಿಟ್ಟಿದೆ ಅಂತ. ಅದಕ್ಕೆ ನೀರ್ ಹಾಕ್ಬಾರ್ದು ಅಂತ ಹೇಳಿ ನೋಡಿ ಎಷ್ಟು ನೀರ್ ಬಿಟ್ಟಿದೆ. ನಾ ಒಂದ್ ತೊಟ್ಟು ನೀರ್ ಹಾಕೇ ಇಲ್ಲ. ಇನ್ನೊಂದು ಸ್ವಲ್ಪ ಬೇಯಬೇಕು. ಇವಾಗ ಇನ್ನೂ ಒಂದ್ಸತಿ ತೆಗೆದು ನೋಡ್ತಾ ಇದೀವಿ. ನೋಡಿದ್ರ ಎಷ್ಟೊಂದು ಇನ್ನೂ ನೀರ್ ಬಿಟ್ಟೈತೆ. ಇದೆಲ್ಲ ಸುಂಡ್ಬೇಕಾ ಈಗ? ಇವಾಗ ಪ್ಲೇಟ್ ಮುಚ್ಚಲ್ಲ, ಇನ್ನ ಇದೆಲ್ಲ ಸುಂಡವರೆಗೂ ಬೇಯಿಸ್ಬೇಕು. ಈಗ ಒಂಚೂರು ಖಾರದ ಪುಡಿ ಹಾಕೋಣ. ನಿಮ್ ಖಾರಕ್ಕೆ ತಕ್ಕಮೇ ಹಾಕೊಳ್ಳಿ. ನಾವು ಒಂಚೂರು ಖಾರ ಜಾಸ್ತಿ ತಿಂತೀವಿ, ಅದಕ್ಕೆ ಒಂಚೂರು ಖಾರ ಜಾಸ್ತಿ. ಖಾರ ಜಾಸ್ತಿ ಅಂದ್ರೆ ಮಕ್ಳು ತಿಂತಾರಲ್ಲ, ಒಂಚೂರು ಕಮ್ಮಿ ಹಾಕಿದ್ವಿ. ಯಾಕೆಂದ್ರೆ ಇವ್ರು ಸಿಕ್ಕಾಪಟ್ಟೆ ಖಾರ ತಿಂತಾರೆ. ಆ ಖಾರಕ್ಕೆ ನಮ್ಗೆ ಮೂಗಲ್ ಬಾಯಲ್ಲೆಲ್ಲ ಕಿತ್ಕೊಂಡಿರುತ್ತೆ. ಒಂಚೂರು ಪೆಪ್ಪರ್ ಪೌಡರ್ ಹಾಕ್ತೀವಿ. ಎಲ್ಲ ಕೈ ಅಳತೆ ಮೇಲೆ ಮಾಡ್ತಿರೋದು. ಎಲ್ಲ ಕುಕ್ಕಿಂಗ್ಸ್ಗೂ ಬರುತ್ತೆ ಕೈ ಅಳತೆಲಿ ಮಾಡೋದು. ಸೊ ನೀವು ಮಾಡ್ಬೋದು. ಇಲ್ಲ ಅಂದ್ರೆ ಮೆಜರ್ಮೆಂಟ್ ಅಲ್ಲೇ ಬೇಕು ಅಂದ್ರೆ ಅದು ಒಂದು ವಿಡಿಯೋ ಮಾಡ್ತೀವಿ. ಏನಿಲ್ಲ, ಒಂದು ಸ್ಪೂನ್ ಖಾರದ ಪುಡಿ ಹಾಕೊಂಡಿದ್ದೀನಿ, ಒಂದ್ ಅರ್ಧ ಸ್ಪೂನು ಪೆಪ್ಪರ್ ಪೌಡರ್ ಹಾಕೊಂಡಿದ್ದೀನಿ. ಈಗ ಒಂದ್ ಚೂರು ಚಿಕನ್ ಮಸಾಲ ಹಾಕ್ತಾ ಇದೀನಿ. ಈ ಚಿಕನ್ ಮಸಾಲ ಇದು ½ ಸ್ಪೂನ್ ಅಷ್ಟೇ. ಪೆಪ್ಪರ್ ಮತ್ತೆ ಚಿಕನ್ ಪೌಡರ್ ½ ಸ್ಪೂನು, ಮತ್ತೆ ಚಿಲ್ಲಿ ಪೌಡರ್ ಮಾತ್ರ 1 ಸ್ಪೂನ್. ನಿಮ್ ಖಾರದ ತಕ್ಕನಾಗ ಹಾಕೊಂಬಿಡಿ, ಎಷ್ಟು ಬೇಕೋ ಅಷ್ಟು. ನಾನು ಮೆಣಸಿಕಾಯಿನೂ ಆ್ಯಡ್ ಮಾಡಿದ್ದೀನಿ, ಮತ್ತೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡಿದ್ದಾರೆ. ಮೇನ್ ಇಂಗ್ರೀಡಿಯೆಂಟೇ ಮರ್ತೋಗ್ಬಿಟ್ಟಿದೀವಿ. ಏನು ಅಂತ ಕೇಳ್ಬೋದು. ಸಾಲ್ಟ್ ಮರ್ತೋಗ್ಬಿಟ್ಟಿದೀವಿ. ಇವಾಗ ಸಾಲ್ಟ್ ಹಾಕ್ತಾ ಇದೀವಿ. ಎಷ್ಟು ಹಾಕ್ತಿದಾ? ಇಷ್ಟ ಆಗ್ತಾ ಇದೆ. 1 ಸ್ಪೂನ್ ಅಷ್ಟು ಹಾಕ್ತಿದೆ. ಅಂದ್ರೆ ಇದು ರುಚಿಗೆ ತಕ್ಕಷ್ಟು. ನಿಮ್ಗೆ ಎಷ್ಟಕ್ಕೆ ಏನೇನ್ ಹಾಕೊಂತೀರ ಹಂಗೆ. ಇವ್ರ ಮನೇಲಿ ಜಾಸ್ತಿ ಉಪ್ಪು ತಿಂತಾರೆ ಅಂದ್ರೆ ಜಾಸ್ತಿ ಹಾಕೊಳ್ಳಿ, ಕಮ್ಮಿ ತಿಂತಾರೆ ಅಂದ್ರೆ ಕಮ್ಮಿ ಹಾಕೊಳ್ಳಿ. ಘಮ ಅಂತ ಇದೆ ಫ್ರೆಂಡ್ಸ್. ಹೊಟ್ಟೆ ತಡಿತಾ ಇಲ್ಲ. ಆಲ್ರೆಡಿ ತಿನ್ಕೊ ಬಂದಿದ್ದೀನಿ ನಾನು, ಆದ್ರೂ ತಡಿತಾ ಇಲ್ಲ. ನೋಡಿ, ನಾವು ನೀರೇ ಸೇರಿಸಿಲ್ಲ, ಅದರಲ್ಲೇ ಬೆಂದ್ಕೊಂಡು ಫ್ರೈ ಆಗ್ತಾ ಇದೆ. ಇದಕ್ಕೆ ನೀರು ಹಾಕ್ಬಾರ್ದು. ನಿಮಗೆ ಗ್ರೇವಿ ಬೇಕು ಅಂದ್ರೆ ಮಾತ್ರ ನೀರು ಹಾಕೊಳ್ಳಿ, ಅಂದ್ರೆ ಹಾಕೊಳಕ್ಕೆಲ್ಲ ಹೋಗ್ಬೇಡಿ. ನೀರೇ ಹಾಕಿಲ್ಲ, ನೀರು ಹಾಕ್ದಾಗಿನೇ ಬೆಂದಿದೆ. ನಿಮಗೆ ಗ್ರೇವಿ ಬೇಕು ಅಂದ್ರೆ ಮಾತ್ರ ನೀರು ಹಾಕೊಳ್ಳಿ, ಇಲ್ಲಾಂದ್ರೆ ನೀರು ಹಾಕೊಳಕ್ಕೆ ಹೋಗ್ಬೇಡಿ. ಮುಚ್ಚಿಟ್ರೆ ಆ ಬೀಗು ಅದಕ್ಕೂ ಎಲ್ಲ ಸೇರಿ ನೀರು ಜಾಸ್ತಿ ಆಗ್ಬಿಡುತ್ತೆ. ನೀರಂತೂ ಹಾಕಕ್ಕೆ ಹೋಗ್ಬಿಡಿ.
ನಿಮಗೆ ಬೇಕು ಅಂದ್ರೆ ಹಾಕೊಳ್ಳಿ ಅಷ್ಟೇ. ಅಷ್ಟೇ ಆಗಿ ಬೇಯ್ಲಿ ಅಂತ ನೀರು ಹಾಕ್ಬಿಟ್ರೆ ಅದು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ, ನೀರು ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ಸೈಡ್ ಸಿಗ್ಬೇಕು, ಯಾವ್ದಕ್ಕಾರ ಸಾರ್ ಜೊತೆ ಸೈಡ್ ಸಿಗ್ಬೇಕು ಅಂದ್ರೆ ಈ ತರ ಮಾಡ್ಕೊಳ್ಳಿ. ಇಲ್ಲ ನನಗೆ ಗ್ರೇವಿ ಅನ್ನ ಜೊತೆ ತಿಂತೀವಿ ಅಂದ್ರೂ ನೀವು ಒಂಚೂರು ಇವಾಗ ಬೆಂದಿದೆತಲ್ಲ, ಇವಾಗ ಒಂಚೂರು ನೀವು ಹಾಕೊಳಂಗಿದ್ರೆ ಹಾಕೋಬಹುದು. ನೋಡಿ ಆಲೆ ಎಣ್ಣೆ ಬಿಡ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಎಣ್ಣೆ ಆಲ್ರೆಡಿ ಬಿಡ್ತಾ ಇದೆ, ಇನ್ನೇನು ರೆಡಿ ಆಗಿದೆ ಆಲ್ಮೋಸ್ಟ್ ಆಗಿದೆ ಅಂತ. ಈಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗ್ದೋಯ್ತು. ಲಾಸ್ಟ್ ಫೈನಲ್ ಬಂತು. ಈಗ ನಾನು ಲಾಸ್ಟ್ ಫೈನಲ್ ಟಚ್ ಅಪ್ ನಾನ್ ಕೊಡ್ತಾ ಇದೀನಿ, ಯಾಕಂದ್ರೆ ನಾನೇ ಚೆನ್ನಾಗಿ ಮಾಡಿರೋದು ಅಂತ. ಕೊತ್ತಂಬರಿ ಹಾಕ್ದವ್ರಿಗೆ ಕ್ರೆಡಿಟ್ಸ್ ಕೊಡ್ಬೇಕು, ಎಲ್ರಿಗೂ ಹೇಳ್ತಾ ಇದೀನಿ, ಮನೇಲಿರೋರ್ಗೆಲ್ರಿಗೂ. ಸೊ ಹಿಂಗ್ ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತು. ಲಿವರ್ ಫ್ರೈ ರೆಡಿ. ಡನ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದರಲ್ಲಿ ಗ್ರೇವಿನೂ ಸಹಿತ ಬಂದಿದೆ ನೋಡಿ, ಎಷ್ಟು ಸಖತ್ತಾಗಿದೆ. ಈಗ ಇದನ್ನ ಎತ್ತಿ ಶೋಭಿತವ್ರಿಗೆ ಕೊಡೋಣ, ಟೇಸ್ಟ್ ಹೆಂಗಿದೆ ಅಂತ ತಿನ್ಬಿಟ್ಟು ಹೇಳ್ತಾರೆ. ಓಕೆನಾ? ಓಕೆ, ಥ್ಯಾಂಕ್ ಯು. ಇವಾಗ ಟೇಸ್ಟ್ ನೋಡೋ ಸಮಯ. ಸೊ ಎಲ್ಲ ನಿಂಬೆಹಣ್ಣ ಹಿಂಡ್ಕೊಳ್ಳೋಣ. ಹಿಂಡ್ಕೊಂಡು ಈರುಳ್ಳಿ ಜೊತೆ ಗುಂಡ್ಕಾಯಿ ಮತ್ತು ಲಿವರ್ ಹಾಕ್ಕೊಂಡು ಸೀರಿಯಸ್ ಆಗಿ ಸಕ್ಕತ್ತಾಗಿದೆ. ಮದ್ದರ್ ಸ್ಕ್ವೇರ್ ಸೂಪರ್ ಆಗಿದೆ. ಅಂಡ್ ಇದು ಡ್ರಾಮಾ ಅನ್ಸ್ಬೋದು, ನಾನು ಯಾವುದೇ ಫುಡ್ ತಿನ್ಬೇಕಾದ್ರೂ ಇಷ್ಟೇ ಎಂಜಾಯ್ ಮಾಡ್ಕೊಂಡು ತಿಂತೀನಿ. ಯಾಕೆ ಅಂದರೆ ನಾನು ನಾರ್ಮಲ್ ಆಗು ಕೇಳ್ಬೋದು ಅವ್ರನ್ನ, ಯಾವಾಗ ಅಷ್ಟೇ ಏನಾದ್ರು ಸಕ್ಕತ್ತಾಗಿದೆ ಅಂದರೆ ಅಷ್ಟು ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ತಿಂತಿರ್ತೀನಿ. ಸೂಪರಾಗಿ ಆಗಿದೆ. ಸೊ ನಮ್ಮ ಅಕ್ಕನೂ ಒಂದ್ಸತಿ ಟ್ರೈ ಮಾಡಬೇಕು. ಸೊ ಅವ್ರ ವ್ಲಾಗ್ ಮಾಡ್ತೀನಿ ಈಗ. ತುಂಬ ಚೆನ್ನಾಗಿದೆ. ಈಗ ನನಗೆ ಟೇಸ್ಟ್ ನೋಡೋಕೆ ಕೊಟ್ಟಿದ್ದಾರೆ, ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ನಿಜ ಸಿಂಪಲ್ ಇದ್ರೂ ಸೂಪರ್ ಬಂದಿದೆ, ನಿಜ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ಹೇಳಿ, ಶೋಭಿತಂಗೆ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಬಂದಿದೆ ಅಂತ. ಓಕೆನಾ? ಬಾಯ್. ಸೊ ಇಬ್ರು ಇದೇ ಥರ ವಿಡಿಯೋಸ್ ಬೇಕು ಅಂದರೆ ನಿಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ಯಾಕಂದರೆ ನನಗೆ ಒಂದು ಮೋಟಿವೇಶನ್ ಸಿಕ್ಕಿದಾಗ ಆಗುತ್ತೆ ನೀವು ಒಂದೊಂದು ಕಮೆಂಟ್ಸು. ಸೊ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೊಂದು ಮೋಟಿವೇಶನ್, ನನಗೂ ಆಬ್ವಿಯಸ್ಲಿ ಮೋಟಿವೇಶನ್ ಸಿಕ್ದಂಗೆ ಆಗೋದು. ಯಾಕಂದರೆ ಒಂದೇನೋ ಮಾಡ್ತೀವಿ ಅಂದರೆ ಅದಕ್ಕೆ ಏನಂತಾರೆ ಸಕ್ಸಸ್ ಸಿಕ್ಕಿದ್ರೆ ಅಲ್ವಾ ಒಂದು ಹ್ಯಾಪಿನೆಸ್ ಸಿಗೋದು. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಇದೇ ಥರ ಕುಕ್ಕಿಂಗ್ ವ್ಲಾಗ್ಸ್ ಬೇಕು ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ವಾಚ್ ಮಾಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮ್ಮಿಬ್ಬರದ್ದು ಹಿಂಗೇನೆ ಕುಕ್ಕಿಂಗ್ ವ್ಲಾಗ್ ಬೇಕು ಅಂದರೆ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸಾರಿ, ನಾನಂತೂ ಮಾತಾಡಲ್ಲ, ಸಾರಿ. ಶೋಭಿತಾನೇ ಮಾತಾಡ್ತಾಳೆ, ನಾನು ಜಸ್ಟ್ ಕುಕ್ಕಿಂಗ್ ಮಾಡಿದೀನಿ ಅನ್ಸುತ್ತೆ. ನಂಗೆ ಅಷ್ಟು ಕುಕ್ಕಿಂಗ್ ಮಾಡ್ತೀನಿ, ಬಟ್ ಅಷ್ಟು ಅದು ಇದು ಏನಂತಾರೆ ಈರುಳ್ಳಿದು ಬೆಳ್ಳುಳ್ಳಿದು ಪಟ ಹೇಳಕ್ ಬರಲ್ಲ. ಅದರಿಂದ ಇವ್ರ ಕೈಲಿ ಹೇಳ್ಸಿದ್ದು. ಸೊ ಈ ವ್ಲಾಗ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಲವ್ ಯು ಆಲ್. ಬಾಯ್.